ಹೋಯ್ ಅಂದಂಗೆ ಅವತ್ ಬೆಳಗ್ಗೆ ಬೇಗಿದ್ದು ನಮ್ ಕೊಪ್ಪದ ಹುಡುಕು ಬಂದು ನನ್ ಕುಂದಾದ್ರಿ ಗುಡ್ಡದ ಹತ್ರ ಇರೋ ಹೊನ್ನೆತಾಳ್ ಶಾಲೆಗೆ ಕರ್ಕೊಂಡು ಹೋಗಿದ್ರು. ಕಾರಣ ಇಲ್ಲಿ ಇವತ್ತು ನಡೀತಿದೆ ಹೊನ್ನೆತಾಳ್ ಶಾಲೆ ಮಕ್ಕಳ ಸಂತೆ ವ್ಯಾಪಾರದ ಅಬ್ಬರ. ಶಾಲೆ ತುಂಬೆಲ್ಲ ತುಂಬಿತೋ ವಿಜ್ಞಾನ ದಿನದ ಸಡಗರ. ಹೌದು, ಅಕ್ಷರ ಕಲಿಸೋ ಶಾಲೆಯಲ್ಲಿ ಅಕ್ಷರಶಃ ಸಂತೆ ನಡೀತಿದೆ. ಇಲ್ಲಿ ಇವತ್ತು ಟೀಚರ್ಸ್ ಅಂದ್ರೆ ಬರೀ ಬುಕ್ ಅಲ್ಲಿರೋ ಪಾಠ ಮಾಡೋ ಶಿಕ್ಷಕರಾಗಿರ್ಲಿಲ್ಲ. ಶಾಲೆ ಮಕ್ಕಳಂತೂ ಇಲ್ಲಿ ಇವತ್ತು ರಿಯಲ್ ಬಿಸ್ನೆಸ್ ಮ್ಯಾನ್ ಗಳಾಗಿದ್ರು. ಪೋಷಕರು ಇಲ್ಲಿ ಬರೀ ಗೆಸ್ಟ್ ಅಲ್ಲ, ಇವತ್ತಿಲ್ಲಿ ಫುಲ್ ಟೈಮ್ ಕಸ್ಟಮರ್ಸ್ ಆಗಿದ್ರು. ಸಂತೆ ಶುರು ಆಗೋಕ್ಕೂ ಮುಂಚೆ ಅಲ್ಲಿ ಸಣ್ಣದಾದ ಒಂದು ವೇದಿಕೆ ಕಾರ್ಯಕ್ರಮ ನಡೀತು. ನನಗೂ ಈ ಶಾಲೆಗೂ ಅಪ್ಪಿತಪ್ಪಿನೂ ಯಾವುದೇ ಸಂಬಂಧ ಇರ್ಲಿಲ್ಲ. ಅಂದ್ರೆ ನಾನು ಇಲ್ಲಿಗೆ ತೀರಾ ಹೊಸಬ. ಆದ್ರೂ ನನ್ನ ಗುರ್ತಿಸಿದ್ರು, ಸ್ಟೇಜ್ ಮೇಲೆ ಕರ್ಸಿದ್ರು. ಗಣ್ಯಾತಿ ಗಣ್ಯರ ನಡುವೆ ನನ್ಗೊಂದು ಸನ್ಮಾನ ಮಾಡ್ಬಿಟ್ರು. ಒಟ್ನಲ್ಲಿ ಶಾಲೆ ನಂದಲ್ಲ, ಆದ್ರೂ ಅಲ್ಲಿ ಅವ್ರು ಕೊಟ್ಟ ಪ್ರೀತಿ, ಅಭಿಮಾನ, ವಿಶ್ವಾಸ ನನ್ನ ಅವರಲ್ಲಿ ಒಬ್ನಾಗ್ ಸಿಕ್ತು. ಇನ್ನು ಸಂತೆ ಕಡೆ ಬಂದ್ರೆ ಒಬ್ಬ ಹುಡುಗ ಅಂತೂ ಬಸ್ಲೆ ಸೊಪ್ಪು 20 ರೂಪಾಯಿ, ನುಗ್ಗೆಕಾಯಿ 15 ರೂಪಾಯಿ. ಇವತ್ತು ನಮ್ಮ ಶಾಲೆಯಲ್ಲಿ ಫುಲ್ ಡಿಸ್ಕೌಂಟ್ ತಗೊಳಕ್ ಯಾಕೆ ಮಾಡ್ತಿದ್ರ ಇಷ್ಟೊಂದು ಡೌಟ್ ಅಂತ ಕೇಳಿದ್ರೆ ಇನ್ನೊಬ್ಬ ಹುಡುಗ ಬಿಸಿಲು ಜಾಸ್ತಿ ಇದೆ ಅಣ್ಣ, ಬನ್ನಿ ಒಂದ್ ಲೋಟ ಜ್ಯೂಸ್ ಒಟ್ಟಿಗೆ ಕುಡಿಯೋಣ, ಆದ್ರೆ ಜ್ಯೂಸ್ ನಮ್ದು, ಕಾಸ್ ನಿಮ್ದು ಅಂತಿದ್ದ. ಸೊಪ್ಪು ತರಕಾರಿ ಮಾತ್ರ ಅಲ್ಲ, ಇಲ್ಲಿ ನಾಟಿ ಕೋಳಿ ಮೊಟ್ಟೆ ಇದೆ, ತಿನ್ನೋಕೆ ಬಿಸಿ ಬಿಸಿ ತಿಂಡಿನೂ ಇದೆ, ಓದೋಕೆ ಬುಕ್ಕು ಇದೆ, ಹಾಕೋಕೆ ಬಟ್ಟೆನೂ ಇದೆ. ಒಟ್ನಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋದು ಎಲ್ಲವೂ ಇಲ್ಲಿದೆ. ಆದ್ರೆ ಅದ್ರ ಜೊತೆಗೆ ಇಲ್ಲಿ ಮಕ್ಕಳ ಪ್ರೀತಿ ಸ್ವಲ್ಪ ಜಾಸ್ತಿನೇ ಇದೆ. ಲೆಕ್ಕಾಚಾರ ಅಂದ್ರೆ ಬರೀ ಮಗ್ಗಿ ಅಲ್ಲ, ಅದು ಬದುಕಿನ ಕೌಶಲ್ಯತೆ ಅಂತ ತೋರಿಸ್ಕೊಟ್ಟ ಹೊನ್ನೆತಾಳ್ ಶಾಲೆಯ ಈ ಪ್ರಯತ್ನಕ್ಕೆ ಒಂದ್ ಸಲಾಂ ಹೇಳಲೇಬೇಕು. ಸೀತಾರಾಮ್ ಭಟ್ರು ಚಾಲನೆ ಕೊಟ್ಟ ಈ ಸಂತೆಯಲ್ಲಿ ಮಧ್ಯಾಹ್ನಕ್ಕೆ ಸ್ಟಾಕ್ ಫುಲ್ ಖಾಲಿ, ಮಕ್ಕಳು ಮುಖದಲ್ಲಿ ನಗು ಫುಲ್ ಜಾಲಿ. ಮಕ್ಕಳ ಸಂತೆ ಅಂದ್ರೆ ಸುಮ್ನೆನಾ? ಜೋರಾಗೆ ನಡೀತಿತ್ತು ವ್ಯಾಪಾರ. ಅಷ್ಟರಲ್ಲಿ ಹೊಟ್ಟೆಯಲ್ಲಿ ಶುರು ಆಯ್ತು ಹಸಿವಿನ ಅಬ್ಬರ. ಕರೆಕ್ಟ್ ಟೈಮಿಗೆ ಹೊನ್ನೆತಾಳ್ ಶಾಲೆಯಲ್ಲಿ ರೆಡಿ ಆಗಿತ್ತು ಬಿಸಿ ಬಿಸಿ ಪಲ್ಲಾವು ಅಂಡ್ ಕೇಸರಿ ಬಾತು. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಶಾಲೆಯಲ್ಲಿದ್ದ ಟೀಚರ್ಸ್ಗೆ, ಸಂತೆಲಿದ್ದ ಮಕ್ಕಳಿಗೆ ಟಾಟಾ ಬಾಯ್ ಬಾಯ್ ಹೇಳ್ಕೊಂಡು ನಮ್ ಕೊಪ್ಪದ ಹುಡುಗ ಜೊತೆ ಹತ್ತಿರದಲ್ಲಿದ್ದ ಕುಂದಾದ್ರಿ ಗುಡ್ಡ ಹತ್ಕೊಂಡು ಸುತ್ತಮುತ್ತ ಇದ್ದ ಪ್ರಕೃತಿ ನೋಡ್ಕೊಂಡು ನೇರವಾಗಿ ಮನೆ ಕಡೆ ಹೊರಟೆ. ಕೊನೆಯದಾಗಿ ಒಂದಂತೂ ಸತ್ಯ, ಈ ಪುಟಾಣಿ ವ್ಯಾಪಾರಿಗಳ ಕೈಯಲ್ಲಿದ್ದು ಬರೀ ಸೊಪ್ಪು ತರಕಾರಿ ಅಲ್ಲ, ಬದಲಾಗಿ ನಾಳೆಯ ಸುಂದರ ಬದುಕಿನ ಭರವಸೆ. ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ಬೆವರಿನ ಬೆಲೆ, ಮನುಷ್ಯನ ಸಂಬಂಧದ ಕಲೆ ಎದ್ದು ಕಾಣ್ತಿತ್ತು. ಬಣ್ಣ ಬಣ್ಣದ ಲೋಕದ ನಡುವೆ ಮಣ್ಣಿನ ಸೊಗಡನ್ನ ಮಕ್ಕಳಿಗೆ ಉಣಬಡಿಸಿದ ಹೊನ್ನೆತಾಳು ಶಾಲೆಯ ಈ ಪ್ರಯತ್ನ ಅಕ್ಷರಶಃ ಒಂದು ಸಂಭ್ರಮದ ಪಾಠ. ಅಂದಾಗೆ ಈ ಮಕ್ಕಳ ಮುಗ್ಧ ನಗು, ಅವರ ಬಿಸ್ನೆಸ್ ಸ್ಕಿಲ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಇಂತಹ ಕ್ರಿಯೇಟಿವ್ ಶಾಲೆಗಳ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕಾ? ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.